ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ ಥರ ಒಂದು ಪಿ ಟ್ಯಾಗ್ನ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಪಿ ಟ್ಯಾಗ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಪಿ ಟ್ಯಾಗ್? ಇಟ್ ಡಿಫೈನ್ಸ್ ಅ ಪ್ಯಾರಾಗ್ರಾಫ್. ಬ್ರೌಸರ್ ಆಟೋಮೆಟಿಕ್ಲಿ ಆಡ್ ಅ ಸಿಂಗಲ್ ಬ್ಲ್ಯಾಂಕ್ ಲೈನ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಚ್ ಎಲಿಮೆಂಟ್. ಸೊ ನೀವು ನಿಮ್ಮ ಬ್ರೌಸರ್ನಲ್ಲಿ ಒಂದು ಪ್ಯಾರಾಗ್ರಾಫ್ನ ಡಿಸ್ಪ್ಲೇ ಮಾಡಬೇಕಂದ್ರೆ, ಸೊ ನೀವು ಒಂದು ನಿಮ್ಮ ವೆಬ್ಸೈಟಲ್ಲಿ ಪ್ಯಾರಾಗ್ರಾಫ್ನ ಡಿಸ್ಪ್ಲೇ ಮಾಡಬೇಕಾದ್ರೆ ಪಿ ಟ್ಯಾಗ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಪಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾವು ಪ್ಯಾರಾಗ್ರಾಫ್ಗಳನ್ನ ಡಿಸ್ಪ್ಲೇ ಮಾಡ್ತೀವಿ. ವೆನ್ ರೈಟಿಂಗ್ ಎಚ್ ಟಿ ಎಮ್ ಎಲ್, ದ ಪಿ ಟ್ಯಾಗ್ ಇಸ್ ಅ ಬ್ಲಾಕ್ ಎಲಿಮೆಂಟ್ ಯೂಸ್ ಟು ಡಿಸೈನ್ ಎಟ್ ಅ ಪ್ಯಾರಾಗ್ರಾಫ್. ಸೊ ನೀವು ಒಂದು ಪ್ಯಾರಾಗ್ರಾಫ್ನ ಡಿಸೈನ್ ಮಾಡ್ತಿದ್ರ ಅಂದಮೇಲೆ, ಪ್ಯಾರಾಗ್ರಾಫ್ನ ಡಿಸ್ಪ್ಲೇ ಮಾಡ್ತಿದ್ರ ಅಂದಮೇಲೆ ಪಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾವು ಒಂದು ನಿಮಗೆ ಬೇಕಾದಂತಹ ಪ್ಯಾರಾಗ್ರಾಫ್ನ ನಾವು ಡಿಸ್ಪ್ಲೇ ಮಾಡ್ಬೋದು. ಸೊ ದಿ ಪಿ ಎಲಿಮೆಂಟ್ ಆಕ್ಟ್ಸ್ ಆಸ್ ಅ ಕಂಟೈನರ್ ಫಾರ್ ದ ಟೆಕ್ಸ್ಟ್ ಬಿಟ್ವೀನ್ ದ ಸ್ಟಾರ್ಟ್ ಪಿ ಅಂಡ್ ಎಂಡ್ ಪಿ. ಸೊ ನೀವು ಒಂದು ಪ್ಯಾರಾಗ್ರಾಫ್ನ ಬರಿತಿದ್ದೀರಾ ಅಂದಮೇಲೆ ಅದಕ್ಕೆ ಸ್ಟಾರ್ಟಿಂಗ್ ಪಿ ಟ್ಯಾಗ್ನ ಯೂಸ್ ಮಾಡಬೇಕಾಗತ್ತೆ, ಹಾಗೆ ಎಂಡಿಂಗ್ ಪಿ ಟ್ಯಾಗ್ನ ಯೂಸ್ ಮಾಡಬೇಕಾಗತ್ತೆ. ನೀವು ಈ ಪಿ ಅನ್ನೋದು, ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಪ್ಯಾರಾಗ್ರಾಫ್ ಟ್ಯಾಗ್ನ ಸಿಂಟ್ಯಾಕ್ಸ್. ಸೊ ಇದು ಒಂದು ಟ್ಯಾಗ್, ಹಾಗೂ ಇದು ಕೂಡ ಕ್ಲೋಸಿಂಗ್ ಟ್ಯಾಗ್, ಹಾಗೂ ಇದು ಓಪನಿಂಗ್ ಟ್ಯಾಗ್. ಇದರ ಮಧ್ಯದಲ್ಲಿರೋದು ಇದು ಕಂಟೆಂಟ್. ಸೊ ಇದು ಪೂರ್ತಿಯಾಗಿ, ಇದು ಕಂಪ್ಲೀಟ್ ಆಗಿ ಸೇರಿದ್ರೆ ಇದಕ್ಕೆ ನಾವು ಒಂದು ಎಲಿಮೆಂಟ್ ಅಂತಾನೆ ಹೇಳ್ತೀವಿ. ಸೊ ಈ ತರ ಪಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾವು ನಮ್ಮ ಬ್ರೌಸರ್ನಲ್ಲಿ ಪ್ಯಾರಾಗ್ರಾಫ್ನ ಡಿಸ್ಪ್ಲೇ ಮಾಡಿದೀವಿ. ಸೊ ನಾನಿಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ನಾನಿಲ್ಲಿ ಒಂದು ಪಿ ಟ್ಯಾಗ್ ಒಳಗಡೆ ಒಂದು ಪ್ಯಾರಾಗ್ರಾಫ್ನ ಬರೆದಿದ್ದೇನೆ. ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ನಾನಿಲ್ಲಿ ಪಿ ಟ್ಯಾಗ್ ಮಧ್ಯೆನೆ, ಸೊ ಇದು ನಾವೇನು ಬರೆದಿದ್ದೀವಲ್ಲ ಇದು ಕಂಟೆಂಟ್, ಸೊ ಇದು ನಮ್ಮ ಪಿ ಟ್ಯಾಗ್. ಸೊ ಈ ತರ ನಾವು ಪಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾವು ನಮ್ಮ ಒಂದು ಪ್ಯಾರಾಗ್ರಾಫ್ನ ನಮ್ಮ ಬ್ರೌಸರ್ನಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಸೊ ನಾನಿಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ದಿಸ್ ಈಸ್ ಅವರ್ ಪ್ಯಾರಾಗ್ರಾಫ್. ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ, ಸೊ ನಾವಿಲ್ಲಿ ನಮ್ಮ ಒಂದು ಕೋಡ್ನಲ್ಲಿ ನಾವು 1 ಲೈನ್ ಮಾತ್ರ ಪ್ಯಾರಾಗ್ರಾಫ್ ಬರೆದಿದ್ದೇವೆ, ಬಟ್ ನಮ್ಮ ಬ್ರೌಸರ್ನಲ್ಲಿ 3 ಲೈನ್ ಡಿಸ್ಪ್ಲೇ ಆಗ್ತಿದೆ. ಸೊ ಇದು ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಬ್ರೌಸರ್ ಡಿಸ್ಪ್ಲೇ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ನಿಮ್ಮ ಬ್ರೌಸರ್ ಈಗ ಡಿಸ್ಪ್ಲೇ ನೀವು ಚಿಕ್ಕದಾಗಿ ಮಾಡಿದ್ರೆ, ಸೊ ಪ್ಯಾರಾಗ್ರಾಫ್ ಲೈನ್ಗಳು ಫುಲ್ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಸೊ ನಾನಿಲ್ಲಿ ದೊಡ್ಡ ಮಾಡ್ತಾ ಹೋಗ್ತಾ ಸೊ ಲೈನ್ಗಳು ಡಿಕ್ರೀಸ್ ಆಗ್ತಾ ಹೋಗ್ತವೆ. ಇದು ನಿಮ್ಮ ಬ್ರೌಸರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಇಲ್ಲಿ ಒಂದ್ ಲೈನ್ ಪ್ಯಾರಾಗ್ರಾಫ್ ಬರೆದಿದ್ರೆ ಅದು ಇಲ್ಲಿ 1 ಲೈನ್ ಡಿಸ್ಪ್ಲೇ ಆಗ್ಬೋದು, ಇಲ್ಲ 3-4 ಲೈನ್ ಕೂಡ ಡಿಸ್ಪ್ಲೇ ಆಗ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಬ್ರೌಸರ್. ಸೊ ನಾವಿಲ್ಲಿ ಈ ತರ ಒಂದು ಪಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಪ್ಯಾರಾಗ್ರಾಫ್ನ ಬರಿತೇವೆ. ಸೊ ನಾನಿಲ್ಲಿ ಇನ್ನೊಂದು ಪಿ ಟ್ಯಾಗ್ನ ಯೂಸ್ ಮಾಡ್ತೇನೆ. ಸೊ ನಾನಿಲ್ಲಿ ಇನ್ನೊಂದು ಪಿ ಟ್ಯಾಗ್ನ ಯೂಸ್ ಮಾಡ್ತೇನೆ. ಪಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನಾನು ಒಂದು ಪ್ಯಾರಾಗ್ರಾಫ್ನ ಬರಿತೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಾನೊಂದಿಲ್ಲಿ ಒಂದು ಲೈನ್ ಬರ್ತೀನಿ, ಒಂದು ಸಣ್ಣ ಪ್ಯಾರಾಗ್ರಾಫ್ ಅಂತಾನೆ ಅನ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಪ್ಯಾರಾಗ್ರಾಫ್ನ ಬರೆದಿದ್ದೇನೆ ಪಿ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು. ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ನಾನಿವಾಗ ಇದನ್ನ ಬ್ರೌಸರ್ನಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ನಾವು ಫಸ್ಟಿಗೆ ಒಂದು ಪ್ಯಾರಾಗ್ರಾಫ್ನ ಬರೆದಿದ್ವಿ. ಸೊ ಸೆಕೆಂಡ್ ಟೈಮ್ ಇನ್ನೊಂದು ಪ್ಯಾರಾಗ್ರಾಫ್ನ ಬರೆದಿದ್ದೇವೆ. ಸೊ ನೀವು ಇಲ್ಲಿ ಒಂದು ಪ್ಯಾರಾಗ್ರಾಫ್ನ ಬರೆದಿದ್ದಾರ ಅಂದ್ಮೇಲೆ ಅದಕ್ಕೆ ಕ್ಲೋಸಿಂಗ್ ಇರುತ್ತೆ. ಸೊ ಅದು ಕ್ಲೋಸಿಂಗ್ ಆದ್ಮೇಲೆ ನೆಕ್ಸ್ಟ್ ಲೈನ್ ಇಂದಾನೆ ಮತ್ತು ಇನ್ನೊಂದು ಪ್ಯಾರಾಗ್ರಾಫ್ನ ಬರೆದ್ರೆ, ಸೊ ಅದು ನೆಕ್ಸ್ಟ್ ಲೈನ್ ಇಂದಾನೆ ಡಿಸ್ಪ್ಲೇ ಆಗುತ್ತೆ, ಹೊರತು ಅದು ಕಂಟಿನ್ಯೂ ಆಗಲ್ಲ. ಸೊ ನೀವು ಇಲ್ಲಿ ಬಿ ಆರ್ ಟ್ಯಾಗ್ನ ಯೂಸ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಸೊ ಬಿ ಆರ್ ಟ್ಯಾಗ್ ಅಂದ್ರೆ ಏನು, ಅದನ್ನ ಎದಕ್ಕೆ ಯೂಸ್ ಮಾಡ್ತಾರಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ದಿಸ್ ಈಸ್ ಅಬೌಟ್ ಪಿ ಟ್ಯಾಗ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.